ಆನೆ ಎಷ್ಟು ಎಲ್ಲಿಗಪ್ಪ? ಈ ಕೊಡಿ. ಎಷ್ಟು ಬಂದವಂತೆ? ಅಲರ್ಟ್ ಆಗಿ ಜೀಪ್ ತಗೊಳ್ಳಿ. ಆನೆ ಬಂದವಂತೆ ಫೋನ್ ಮಾಡೋ. ನೀವ್ ಯಾರು ಹೇಳಿ? ಈಗ ಬರ್ತಾರ ತೆಂಗಿ ಮರದಾಗ ಕುತ್ಕೊಂಡ್ಬಿಟ್ಟವ್ರೆ ಅಂತ ಯಾರೋ ಇವರು. ನೀವ್ ಯಾರಪ್ಪ ಫೋನ್ ಮಾಡ್ತಿರೋದು? ಯಾವ ಊರು? ನನಗೆ ಈಗ ಫೋನ್ ಮಾಡಿದ್ರು ಸರ್, ಮಿಸ್ ಆಗಿ ಫಾರೆಸ್ಟ್ ಮಾಡಿದ್ರು, ನಾನ್ ಮಾಡಿದೆ ಸರ್. ಫಾರೆಸ್ಟ್ ನಾನೇ ಮಾತಾಡ್ತಿರೋದು. ನೀನ್ ಯಾರೇ ಮಾಡ್ತಿರೋದು ಫೋನು? ನಾವು ಬಳ್ಳಾಪುರ ನರಸಿಂಹರಾಜ್. ಅದೇ ಅವ್ರು ಎಣ್ಣೆ ಮಾಡ್ತಿರಲ್ಲ. ಹಾ, ಬಳ್ಳಾಪುರ ನರಸಿಂಹರಾಜು ಎಣ್ಣೆ ಮಾಡ್ತಿಯಲ್ಲ, ಎಲ್ಲಿ ಬಂದವ ಆನೆ? ಒಕ್ಕೋಡಿ. ಎಷ್ಟ್ ಬಂದವಂತೆ? ಕೇಳಿಲ್ಲ ಸರ್, ಗಾಬರಿ ಮಾಡ್ಬಿಟ್ಟೆ. ಯಾರೋ ಮರದ ಮೇಲೆ ಸೇರ್ಕೊಂಡ್ಬಿಟ್ಟವ್ರಂತೆ. ನಾನು ಫಾರೆಸ್ಟ್ ನನ್ನ ನಂಬರ್ ಕೊಟ್ಟವ್ರು ಫಾರೆಸ್ಟ್ ಅಂತ ನನಗೆ. ಹಂಗಾಗಿ ನಾನು ಅರ್ಜೆಂಟ್ ಮಾಡಿದೆ ನಗಣರೆ. ಒಕ್ಕೋಡೆಗೆ ಅವಂತೆ ಎಲ್ಲ ಒಂದು ಒಕ್ಕೋಡೆಗೆ ತೆಂಗಿ ಮರದಾಗ ಕುತ್ಕೊಂಡು ಫೋನ್ ಮಾಡಿದ್ರು ಸರ್ ನಿಮ್ಗೆ. ಒಂದ್ ಕೆಲ್ಸ ಮಾಡು, ಏಣಿ ಐತಲ್ವಾ ನಿಮ್ ಮನೆಗೆ? ಹೋಯ್ತು ಸರ್. ಅರ್ಜೆಂಟ್ ತಗೊಂಡೋಗಿ ಏಣಿ ಯಾಕ ಬಂದ್ಬಿಡ್ತೀರ ಅಷ್ಟ್ರೊಳಗೆ. ನೀನ್ ಎಷ್ಟು ಜನ ಕೊಟ್ಟಿರ್ತಾರ ನನ್ನ ಮಗನಿಗೆ ಸಾಯ್ತಾವ್ರವ್ರು. ಆನೆ ಏಣಿ ಹಾಕೊಂಡು ಹೋಗ್ಬೋದಾರಲ್ಲ ಇವ್ನು. ಫಾರೆಸ್ಟ್ ಇವನು ಯಾರನ್ನ ಇದು ಹೆಂಗ್ ಶಾಪ್ ಇಟ್ಟಿರಮ್ಮ ನೋಡ. ಅವ್ನು ಬೇಜ್ ಎತ್ತಿ ಸಾಯ್ತಾವಂತ ತೆಂಗಿ ಮರದ ಮೇಲೆ ಎತ್ತಿ. ಹಲೋ ನರಸಿಂಹರಾಜು. ಹಲೋ ನರಸಿಂಹರಾಜು. ಜನ ಕೊಟ್ಟಿದ್ ನನ್ನ ಮಗ ಇವನು ಫಾರೆಸ್ಟ್ ಹಾಕೊಂಡು ಅಂತಾನಲ್ಲ. ನೋಡಮ್ಮ ಇವನ್ ಯಾರೋ ಫಾರೆಸ್ಟ್ ನರಸಿಂಹರಾಜು. ಅಲ್ಲ ಕಣ್ರಿ. ಹಲೋ, ನಾನೇ 3 ಹೆಜ್ಜೆ ನಡೆಯಕ್ಕಾಗಲ್ಲ ಇಲ್ಲಿ ಒಟ್ಟಿಗೆ ಹಾಕೊಂಡು. ನರಸಿಂಹರಾಜು ಬಿಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ಸು ನೀವು. ನರಸಿಂಹರಾಜು, ನಾವ್ ಬರ್ತಾ ಇದೀವಪ್ಪ. ಹೊರದಿಲ್ಲ ಹೊರಗೆ ಹೋಗು. ನಾವ್ ಹೇಳಿಲ್ಲ ಹೊರದಿಲ್ಲ. ಹಲೋ ಹಲೋ ಮತ್ತೆ ಅಲ್ಲ ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊಟ್ಟದಿಗೆ. ಹಲೋ ನಾವು ತಿಕ್ಕಲ್ ನನ್ನ ಮಕ್ ಮಾಡ್ದ ನಾನು. ನರಸಿಂಹರಾಜು ಅವ್ರೆ. ಇಲ್ಲ ಬಿಡ್ರಿ, ಇಡ್ರಿ. ಯಾಕಪ್ಪ? ಹೇಳಿದಾಂಡ್ ಇಲ್ಲಿಂದ ಹೋಗೋ ಹೊಟ್ಟದಿಗೆ ಅವನ್ ಬಿಡ್ತಾವ. ನೋಡಮ್ಮ ಇವ್ರು ಯಾವ ತಿಕ್ಕಲ್. ನರಸಿಂಹರಾಜು, ನಾನು ಹೋಗಿ ಯಾರಿಗ್ ಮಾಡ್ದೆ ನೋಡು. ನರಸಿಂಹರಾಜು ಇಡ್ರಿ, ನೀವ್ ಒಳ್ಳೆ ದೊಡ್ಡ ಮನಸ್ರಿ. ನಿಮ್ಮ ಹತ್ರ ಯಾಕೆ ಕೆಲಸಕ್ಕೆ ಸೇರ್ತೀರಿ? ಎಲ್ಲ ಕುಡ್ಕೊಂಡು ತಿರ್ಗಾಡ ಬಿಟ್ಟು. ನರಸಿಂಹರಾಜು, ಈಗ ನಾವ್ ಬರೋವರ್ಗು ಅವು ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಬಿಟ್ಟು ತೋಟ ಎಲ್ಲ ಹಾಳು ಮಾಡ್ಬಿಡ್ತವೆ. ತೆಂಗಿ ಮರದ ಕುಂತವ್ರು ಅಲ್ಲೇ ಒಬ್ರು. ಹೌದಾ? ನಾನ್ ಅದಕ್ಕೆ ಅಪ್ಪ ಹೇಳ್ತಿರೋದು. ಎಷ್ಟ್ ಬಂದವಂತೆ? ಹೇಳಿಲ್ಲ ಅರ್ಜೆಂಟ್ನಾಗ ನಾನು. ಏನ್ ಗೊತ್ತಾ, ನಾನು ಈಗ ಅರ್ಜೆಂಟ್ಗೆ ನೀನ್ ಹಬ್ಬ ಹೋಗಿ ಏಣಿ ತಗೊಂಡು ಹೋಗಿ ಆನೆಗೆ ಯಾತ್ಕನ ಒಂದು ಕಿಡ್ಕೊಂಡು ಅಷ್ಟೊಳಗೆ ಬಂದ್ಬಿಡ್ತೀವಿ ನಾವು ಜೀಪ್ ಹಾಕೊಂಡು. ಅಷ್ಟೊಂದು ಜೀಪ್ ಹಾಕಿ ನೋಡ್ಬೋತೀರಾ? ಸ್ವಾಣ ತಿರುಗಿ ಹಿಂದಗಡೆ ಕೆಡ್ತಿದ್ದಾಗಿ ನನ್ಗೆ ಇವು ಕೊಳ್ಳು ಪಚ್ಚೆಲ್ಲ ಈಜಿ ಬಂದ್ಬಿಡ್ತವೆ. ಯಾರೋ ನನ್ ಗುರ್ತಿಗಲ್ಲ ನನಗೆ. ನೀನ್ ಎಂತ ಸಾವು ಕೊಡ್ತಾ ಇದೀಯ ನೋಡ್ರಿ ಫಾರೆಸ್ಟ್ನರೆ. ಎಲ್ಲೋ ಕಾಕ್ ಇಲ್ಲೆಲ್ಲ ತಿನ್ಕೊಂಡು ಇಲ್ಲಿ ಮಳೆ ಕೊಡ್ತಿದ್ದೀನಿ ಹೊಟ್ಟೆ ಮೇಲೆ ಇಟ್ಕೊಂಡು. ಅಲ್ಲಿ ಆನೆ ತಗೋ ಹೇಳಿ ತಗೊಂಡ. ನಾನ್ ಹೇಳದ್ ಅರ್ಥ ಮಾಡ್ಕೊಳಪ್ಪ. ನೀನು ನೀನ್ ಫಾರೆಸ್ಟ್ ಅಲ್ಲ, ಯಾರೋ ನೀವು ಬಸ್ ಸ್ಟ್ಯಾಂಡ್ ಕುಡ್ಕೊಂಡ್ ತಿರ್ಗಾಡ ನೀನು. ನೀನ್ ಎಲ್ವ ಫೋನ್ ಮಾಡಿರೋದು? ನಮ್ಗೇನ್ ಗೊತ್ತ್ರಿ, ಹಿಂಗೆ ಹೇಳಿದ್ ನಾವ್ ಅರ್ಜೆಂಟ್ ಮಾಡಿದ್ರು. ನಾಗಣ್ಣ ಅಂತ ಇತ್ತಲ್ಲ ಇಲ್ಲಿ ನಮ್ಮ ಮಗಿನ ಕೈ ತೆಗಿಸ್ಕೊಂಡ್ ಮಾಡಿದ್ದು. ನಮ್ಗೇನ್ ಗೊತ್ತು? ಯಾವನ ಸತ್ತು ಹೋಗ್ಬಿಟ್ಟು ನಮ್ಗೇನ್ ಆಗ್ಬೇಕ? ನಮ್ಗೆ ಫೋನ್ ಮಾಡ್ಬೇಡ್ರಿ. ಯಾರ್ದು? ನಿಮ್ದು ಹುಟ್ಟಿದಬ್ಬ ಶುಭಾಶಯಗಳು ನರಸಿಂಹಣ್ಣ. ಇಲ್ಲ ಸ್ವಾಮಿ, ನಮ್ದು ಹುಟ್ಟಿದಬ್ಬ ನನ್ಗೆ ಗೊತ್ತಿದ್ದಾರೆ, ಅದು ಮಾಡೇ ಇಲ್ಲ. ನನಗೆ ಶುಭಾಶಯನೂ ಇಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ನರಸಿಂಹಣ್ಣ ಹುಟ್ಟಿದಬ್ಬ ಶುಭಾಶಯಗಳು. ಹ್ಯಾಪಿ ಬರ್ಡೇ ಟು ಯು. ಕೇಕ್ ಕಟ್ ಮಾಡ್ರಿ, ಎಲ್ಲ ಕೇಕ್ ಕಟ್ ಮಾಡ್ರಿ. ಇಲ್ಲ ನೀವು ನಿಮ್ದು ಸ್ವಾಮಿ ಬರ್ತಡೇ? ಇಲ್ಲ, ನರಸಿಂಹಣ್ಣಂದು. ನರಸಿಂಹರಾಜು ಬಳ್ಳಾಪುರ. ಒಳ್ಳೇದ. ನಮ್ದೇನಿಲ್ಲ, ನಮ್ ಬರ್ತಡೇ ಗೊತ್ತಿಲ್ಲ ಸ್ವಾಮಿ. ನಾವು ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನನಗೆ. ಯಾವಾಗ ಹುಟ್ಟಿದೋ ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ ಸ್ವಾಮಿ, ಎಂದೂ ಮಾಡಿಲ್ಲ ನನಗೆ. ಇದೇನು ಇಷ್ಟೊತ್ತಾಗ ಫೋನ್ ಮಾಡಿದ್ದೀರಾ, ಹುಟ್ಟಿದಬ್ಬ ಗೊತ್ತಿಲ್ಲ ಅಂತೀರಾ?
ಇಲ್ಲ ಫೋನ್ ಮಾಡಿದ್ರಲ್ಲ ಅದಕ್ಕೆ ಯಾರು ಅಣ್ಣರು ಅಂತ ನಾವು ಮಾಡ್ದ ಸ್ವಾಮಿ. 12 ಗಂಟೆ ಅದಕ್ಕೆ ಫೋನ್ ಮಾಡಿದ್ದಾರೆ ಅಯ್ಯೋ, ವಾಪಸ್. ಏನ್ ಮಾಡ್ತಿರೋ ಮನೆ ತಲೆ ಮಾತ್ರ ನಿಂಗ್ ಮನೆ ಕಂಡಿದ್ ತಲೆನೋವು ಮನೆ ಕಂಬಿಟ್ಟಿದ್ದು ಈಗ ಎಚ್ಚರಿಕ ತೊಂದರೆ ಮಾಡೋಣ ಅಂತ ಎದ್ದ ಸ್ವಾಮಿ. ಎಲ್ಲಿ ಈಚೆ ಇದ್ದೀರಾ? ಓ ಈತ ಹೇಳಿ ಇದು ಅಣ್ಣ ಅಣ್ಣ ಓ ಹೇಳಿ ಸ್ವಾಮಿ. ಬೆಳಿಗ್ಗೆ ಪಾರ್ಟಿ ಎಷ್ಟು ಗಂಟೆಗೆ ಅಣ್ಣ? ಆ ಬೆಳಿಗ್ಗೆ ಏನು ಇಲ್ಲ ಸ್ವಾಮಿ, ಯಾವ ಪಾರ್ಟಿ ಏನು ಇಲ್ಲ. ನಮ್ದು ಮಗಳದು ಇದು 17-18ನೇ ತಾರೀಕು ಮದ್ವೆ ಐತೆ ಸ್ವಾಮಿ, ಅಷ್ಟೇ, ಇನ್ನೇನು ಇಲ್ಲ. ಅಣ್ಣ ನೀವು ಅಷ್ಟು ಕೋಟಿಗೆ ಬದುಕಿದ್ದೀರಾ, ಏನ ಪಾರ್ಟಿ ಮಾಡ್ಲಿಲ್ಲ ಅಂದ್ರೆ ಹುಡುಗರೆಲ್ಲ ಆಡ್ಕೊಂಡ್ಬಿಡ್ತಾರಣ್ಣ. ಯಾರ ನಿಮಗ್ ಸುಳ್ಳು ಹೇಳ್ಯಾರ ಸ್ವಾಮಿ, ನಾವು ಯಾವ್ದು ಬದುಕಿಲ್ಲ ಏನು ಇಲ್ಲ. ಒಟ್ನಾಗೆ ನಾವು ಬರ್ತಡೇ ಏನು ಮಾಡ್ಕೊಳಲ್ಲ ನಾವು. ಅಣ್ಣ ಮಾಡ್ಕೊಬೇಕಣ್ಣ, ಯಾಕಣ್ಣ? ಗೊತ್ತಿಲ್ಲ ಸ್ವಾಮಿ, ಎಂದೂ ಮಾಡಿಲ್ಲ ನಾವು. ಮಾಡ್ಕೊಂಡ ನಮ್ಗೆ ಏನಕ್ಕೆ ಬರ್ತಡೇ ಅವೆಲ್ಲ. ಅಣ್ಣ ನಿಮ್ ಹೆಂಗುಸ್ರೆ ಹೇಳಿದಣ್ಣ ನಿಮ್ ಬರ್ತಡೇ ಇವತ್ತು ಅಂತ. ಖಂಡಿತ ಇಲ್ಲ ಸ್ವಾಮಿ. ಅಯ್ಯೋ, ಅವರೇ ಊಸ್ ಕಿತ್ಕೊಂಡ್ ಮನಿಕೊಂಡವ್ರ, ಯಾವ ಬರ್ತಡೇನೂ ಇಲ್ಲ ನಮ್ದು. ಮತ್ತೆ ಗೊತ್ತಾಗಲ್ಲ ಯಾರು ಅಂತ ಹೇಳಿ ಸ್ವಾಮಿ. ನಾನ್ ಗಂಗರಾಜ. ಯಾರು ಇವ್ರು? ಇದು ಎಂತದು ಬೂನಳ್ಳಿ ಗಂಗರಾಜು. ನಿಂತೋಯ್ತಲ್ಲ ಸ್ವಾಮಿ ನಾಟಕ, 11ನೇ ತಾರೀಕು ನಾಟಕ ಇತ್ತು ನಾಳೆ. ನಿಂತೋಯ್ತು. ಏನ್ ಮಾಡೋಣ ಬಿಡಿ ಅತ್ತ. ನಿಮ್ ಹೆಂಗಸ್ರು ಹೇಳಿದ್ರು ಇವತ್ತು ನಮ್ಮ ಮನೆಯವ್ರ ಹುಟ್ಟುಹಬ್ಬ ಅಂತ. ಇಲ್ಲ ಇದು ಏನು ಪೋಸ್ಟ್ ಆಫೀಸ್ ದುಡ್ಡು ಗಿಡ್ಡು ಬಂದಿದ್ರ? ಅಣ್ಣ ಪೋಸ್ಟ್ ಆಫೀಸ್ ಇಂದ ಇರ್ಲಿ, ನಿಮ್ ಹೆಂಗಸ್ರು ಕೇಳಿದ್ರಲ್ಲ ಅಣ್ಣ, ಮತ್ತೆ ಈಗ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ. ಗೌಡ್ರೆ, ನಮ್ ಫಿಲಮು ನಮ್ದು ಅದೇ ಏನಿಲ್ಲ. ಮದುವೆ 2 ಮದುವೆ ಮಾಡ್ದು, ಒಂದು ಹುಡುಗಂದೇನು ಒಂದು ಹತ್ಲೋ ಹಲ್ದಂಗ ಆಗೋತು. ಅದೇನ್ ಲೆಕ್ಕಕ್ಕೆ ಬರಲ್ಲ. ಇದು ಸ್ವಲ್ಪ ದುಡ್ಡು ಕಾಸು. ಹಂಗಾಗಿ ಬೆಳಿಗ್ಗೆ ಬರ್ತೀನ್ರಿ, ಬಂದು ಪತ್ರಿಕೆ ಮಾಡ್ಕೊಂಡ್ ಹೋಗೋಣ. ಕೂಡಿಕಿರದಲ್ಲ ಮಕ್ಳಿಗೆ ಅಲ್ಬಣ. ಏನು ಕೂಡಿಕ್ಕಿಲ್ಲ ಸುಮ್ಮನೆ, ಏನು ಅಂತದ್ದು ಏನು ತೋಟ ತುಡಿಕೆ ಇದ್ರೇನ ಕೂಡಿಕ್ಬೋದು. ಈಗೆಲ್ಲ ಬಡ್ಡಿ ಬರಲ್ವಾ ಅಣ್ಣ? ಬಡ್ಡಿಗಳು ಅವೆಲ್ಲ ಏನ್ ನಾವು ಅವ್ರು ಬೇರೆ ಆತರ ನಿಮ್ಮ ನಕ್ಕು ನಿಕ್ಕು ನಿಂತ ಹಂಗೆ ಅಂತಾರಲ್ಲ ಅವ್ ನಮ್ಗೆ ಹಂಗ್ ಕೊಡಲ್ಲ ಸ್ವಾಮಿ. ಏನ್ ಮಾಡೋಣ, ಕೊಟ್ರ ಸಾಕು ಸ್ವಾಮಿ, ಕೊಟ್ರ ಸಾಕು ಸ್ವಾಮಿ, ಅಷ್ಟೇ. ಹೇಳ, ನಿನಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳ. ಅವ್ರನ್ನ ಇನ್ನೊಂದು 5 ದಿವಸದೊಳಗಾಗಿ ನಿನ್ಗೆ ಎಲ್ಲಾರು ದುಡ್ಡು ತಂದು ಕೊಡ್ಬೇಕು ಹೇಳೋ. ಅವ್ರನ್ನೆಲ್ಲ ಆ ತರ ಮಾಡ್ತಾ ಇದ್ದೀನಿ ನಾನು. ಹೇಳೋ ಈಗ ಯಾರ್ಯಾರು ದುಡ್ಡು ಕೊಡ್ಬೇಕು, ಮೇನು 3 ಹೆಸರುಗಳು ಹೇಳೋ. ದುಡ್ಡು ಕೊಡ್ತಾರ? ದುಡ್ಡು ಕೊಡಂಗ್ ಮಾಡ್ತೀನಿ ಕಣ, 5 ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ತೀನಿ ಕಣ ಹೇಳೋ. ನಾನು 5 ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ಗೆ ಯಾವತ್ತು ಮತ್ತೆ ಫೋನೇ ಮಾಡಲ್ಲ, ಗೊತ್ತಾ? ವೆಂಕಟೇಶು, ರುದ್ರೇಶು, ಆಮೇಲೆ ಇವರು ಸೀನಪ್ಪ, ಆಮೇಲೆ ಇವರು ರುದ್ರೇಶು, ಸೀನಪ್ಪ, ಆಮೇಲೆ ಇವರು ಲಕ್ಷ್ಮಮ್ಮ, ಆಮೇಲೆ ರಮೇಶು, ಕುಮಾರಪ್ಪರು. ದೊಡ್ಡ ಇಷ್ಟು ಬಂತು ಅಂದ್ರೆ 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಸರ್. 1 ಲಕ್ಷ ರೂಪಾಯಿ ಕೊಡ್ತೀನಾ? ಎಲ್ಲಿರೋದೇಳಿ ನೀವು? ಕಂದ, ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಬರ್ತಾ ಇದ್ದೀನಿ ನಡ್ಕೊಂಡು. ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ. ನನ್ಗೆ ಯಾವ ಭಕ್ತರುಗಳು ದಾರಿ ತೋರಿಸ್ತಾರೋ ಆ ಮನೆಗೆ ಹೋಗ್ತಾ ಇರ್ತೀನಿ ನಾನು. ಈಗ ನೀನು ಕಷ್ಟ, ನನಗೆ ಗೊತ್ತಾಯ್ತು ನಿನ್ ಕಷ್ಟ ಎಲ್ಲ. ಅದಕ್ಕೆ ಇವತ್ತು ಅಮಾವಾಸ್ಯೆ 12 ಗಂಟೆ ಅಲ್ವಾ, ನಾಳೆ 12 ಗಂಟೆ 10 ನಿಮಿಷ ಆಯ್ತು. ಅದಕ್ಕೆ ಬರ್ಬೇಕಾದ್ರೆ ಬರ್ತಾ ರೋಡಲ್ಲಿ ಒಂದು ಸ್ಮಶಾನ ಸಿಕ್ತು. ಅದಕ್ಕೆ ಈಗ ಮಣ್ಣು ಮಾಡೋಗಿದ್ರು, ಯಾವ್ದೋ ಒಂದು ಹೆಣನ ಎಬ್ಬಿಸ್ಕೊಂಡಿಸಿದೀನಿ. ಯಾವ್ದೋ ಒಂದು ಮಣ್ಣು ಮಾಡೋಗಿದ್ರು. ಕದ ತೆಗಿ ಮಗ, ಕದ ತೆಗಿ. BN ನರಸಿಂಹರಾಜು ರೇ, ನಾನ್ ಕಣ್ರಿ ನರಸಿಂಹರಾಜು ರೇ. ಯಾರಣ್ಣ? ನಾನು ನರಸಿಂಹರಾಜು. ಗೊತ್ತಾಗ್ಲಿಲ್ಲ.
ನಾನ್ರಿ ನರಸಿಂಹರಾಜು ಬಳ್ಳಾಪುರ. ಗೊತ್ತಾಗ್ಲಿಲ್ಲ. ನಾನೇ ಹೇಳ್ದೆ, ನಾ BN ನರಸಿಂಹರಾಜು. ನಾನು ಅವನೇ BN ನರಸಿಂಹರಾಜು ಬಳ್ಳಾಪುರ, ಲೇಟ್ ನರಸಿಯಪ್ಪ. ಹಾ ಕರೆಕ್ಟ್. ಮತ್ತೀಗ ನೀವ್ಯಾರು? 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 ನೀವ್ಯಾರು ಸ್ವಾಮಿ? ರೇ ನಾವೇ ನೀವ್ ಹೇಳಿದ್ದು. ರೇ ನೀವ್ ಹೇಳಿದಲ್ಲ ನಾವು. ನೀವ್ ಹೇಳಿರಲ್ಲ ಈಗ, ಅದೇ ನಾವು. BN ನರಸಿಂಹರಾಜು ಲೇಟ್ ನರಸಿಯಪ್ಪ ನಾವೇ. BN ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಬುಗುನಹಳ್ಳಿ ತಾಲೂಕಲ್ಲ, ಬುಗುನಹಳ್ಳಿ ಪೋಸ್ಟ್. ಬುಗುನಹಳ್ಳಿ ಪೋಸ್ಟ್. ನಮ್ಮ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರೋದು. ಹಳ್ಳಿ ಮರ ಐತೆ ನಮ್ಮ ಮನೆ ಪಕ್ಕ. ನಮ್ಮ ಮನೆ ತಾವ ಹಳ್ಳಿ ಮರ ಐತೆ, ರೋಡ್ ಸೈಡ್ ನಮ್ಮ ಮನೆ. ಕರೆಕ್ಟ್. ಅಲ್ಲ ಇದು ನಮ್ಮನೆ ಕರೆಕ್ಟ್ ಆಗಿ ನಮ್ಮನೆ ಅಡ್ರೆಸ್ ಹೇಳ್ತಾ ಇದ್ದೀರಾ ನೀವು? ನಮ್ಮನೆ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು ಇವಾಗ. ನಮ್ಮನೆ ನಮ್ಮನೆ ಅಡ್ರೆಸ್ ಹೇಳ್ತಾ ಇರೋದು. ಅಣ್ಣ ನಿಮ್ಮ ಹೆಸರೇನು ಹೇಳಿ? BN ನರಸಿಂಹರಾಜು ಬಳ್ಳಾಪುರ, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸ್ವಾಮಿ ನಮ್ಮ ಹೆಸರು BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ಬಳ್ಳಾಪುರದಾಗ ಇರೋದು. ನಾವು ಕಿವಿಗೆ 2 ವಾಲೆ ಇಕ್ಕೊಂಡು ಗಾಡಿ ಓಡಾಡ್ತೀನಿ ನೋಡಿ ನಾನು ಅವನು. ನೀವ್ಯಾರು ಹೇಳಿ? ಮಾತ್ರಿಗೆ ಕಾರಣ ಇದು. ಇವರು ಗುಲಾಬಿ ಹೂವಿನವರಲ್ಲ, ಇದೆಂತ ಕಾಂಗ್ರೆಸ್ ಹೂವಿನವರು. ನೀವು ವಾಲೆ ಇಕ್ಕಂತೀರಲ್ಲ ಅವರು. ನಾನು ನನ್ ಮನಸ್ನೇ ಅಲ್ಲ. ಆಯ್ತು ನೀವೇ ಅಲ್ಲನಾ ಇವ್ರೆ? ನರಸಿಂಹಣ್ಣ ಅನ್ರಿ. ನರಸಿಂಹಣ್ಣ ಅಂತ ಅಣ್ಣ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು. ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ರ ಅದೇ ವಿಜಯ ಜ್ಯುವೆಲರ್ಸ್, ಪೆಟ್ಟಿ ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ವಾಲೆ ಇಕ್ಕಣರೆಲ್ಲ ನೀವೇ ಅಂದ್ರೆ ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂತಿತ್ತು, ಅಲ್ಲಿ ಅದೇ ಬಡ್ಕೊಂತಿದ್ದೀವಿ. ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತಂದ್ರೆ ಇದು ಹೇಳಿದ್ದಲ್ಲನಾ ನೀನೇ? ಅಣ್ಣ ನಮ್ಮ ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮ ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ಓಡ್ಸಲ್ಲ ಮಗ ನಾಯ. ಕಲ್ತಂಡ್ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗ ನಾಯಿ ಬಂದೈತ್ ನೋಡಿ ಸ್ವಾಮಿ. ನಮ್ಮ ಬಡ್ಕೊಂಡಿದೆ. ಓಡ್ಸ ಓಡ್ಸು. ಏನ ಗೊತ್ತ, ಯಾವ್ದೋ ಕಳಿಸ್ಕೊಂಡ್ ಕಾಣ್ತೈತಿ. ವಿಕೆಟ್ ಯಾರೋ ಹೊಡ್ದಂಗ್ ಕಾಣ್ತಾರ ಮಗ. ಯಾಕೋ ನಾಯಿ ಹೂ ಅಂತಿದ್. ಇಡೋಣ ಸ್ವಾಮಿ. ನಾವು ಯಾಕೆ ಅಲೋ ಅನ್ನಂಗ ಆಗ್ತೈತಿ ಈಗ. ಅದೇ ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ? ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಲೇಟ್ ಕಾಯ್ಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೊಂದಿನ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು, ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು
ಪರಮಾತ್ಮ ಅವ್ನ ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಹಾ ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ಓ, ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಿಯಪ್ಪ ಲೇಟ್. ಮತ್ತೆ ಈಗ ನೀವೇನೋ ಹೇಳ್ತಿದ್ದೀರಾ, ನಾವು ಹುಟ್ಟಿಸೋರ್ ದೇವ್ರು ಅಂತಿದ್ದೀರಾ. ಯಾರು ಇವನು ಕಲಬೆರಕೆ ಸುಖ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಎಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮೂರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ, ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ ಮಕ್ಕ ಕಲ್ಗೆ ಹೊಡ್ಕೊಂಡ್ರು, ತಗೊಂಡ್ ಹೋದ್ರು, ಏನಾಗಿ ಹೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಂಡ. ನೀವ್ ಎಲ್ಲಿ ಇರೋದಣ್ಣ? ನಾವು ರೋಡ್ ಪಕ್ಕನೇ ಇರೋದ್ ಮನೆ, ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರ್ ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋ ಮಾತಾಡಿದ್ದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲ, ಈಗ ಲೂಸ್ ಆಗ್ತಾ ಇದೆ. ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ ಅಲ್ಲ ಪೂರ್ತಿ ನೀನ್ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ. ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದು ನಮ್ಮ ಮನೆ. ಓಹ್ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ? ಯಾರು ತಲೆ ತಿನ್ನಕ್ ಸಿಗ್ಲ್ವನಪ್ಪ. ತಲೆ ಮಾತ್ರ ಐತ ಮಗ? ತಲೆ ಮಾತ್ರ ನರಸಿಂಹಣ್ಣ. ನಾನ್ ನರಸಿಂಹಣ್ಣಲ್ಲ, ಮನಸ್ಸಲ್ಲ ನಾನು. ನಾನ್ ಗಾಳಿ. ಓ ಗಾಳಿ ಅಂದ್ರೆ ಏರು. ಏರಲ್ಲ, ಗಾಳಿ ಹಿಡಿದಿದ್ದಲ್ಲ ಮನುಷ್ಯರಿಗೆ. ಅದು ಮನುಷ್ಯರಿಗೆ ಗಾಳಿ ಇದ್ರೆ ಎಲ್ಲ ಉಸಿರಾಡೋದು. ಇವತ್ತಿನ ಕತೆ ನಂದು. ಯಾರ ಸರಿಯಾದ ಹುಳ ಕೂಡ ನೀವು. ಸರಿಯಾದ ಹುಳ ಅಂದ್ರೆ ರಾತ್ರಿನಾಗೆಲ್ಲ ಯೋಚನೆ ಮಾಡೋ ಹುಳ. ಏನಣ್ಣ ಹುಳ ಬಂದೈತೆ ನಿಮ್ ಮನೆ ಹತ್ರ? ಏನ್ ಎಜುಕೇಶನ್ ಇವರು ಎಜುಕೇಶನ್ ಎಷ್ಟು ಮಾಡಿರೋದು? ಎಜುಕೇಶನ್ ಅಂದ್ರೆ ಬರವಣಿಗೆ ಎಷ್ಟೇ ಕ್ಲಾಸ್ ಓದಿರೋದು? ಬರವಣಿಗೆ ಎಷ್ಟೇ ಕ್ಲಾಸ್ ಬರವಣಿಗೆ ತಗೋಬೋದಿದ್ರ? ನಾನ್ 0 ಪಾಸ್ ಆಗಿದ್ದೀನಣ್ಣ. ಅದು ಎಲ್ಲಿ ಓದಿದ್ ನೀವು? ಎಲ್ಲಿ ಓದಿದ್ದು? ನಮ್ಮೂರ್ ಕೆರೆ ಮೇಲೆ. ಚೆನ್ನಾಗಿ ಓದಿದ್ರ. ನಮ್ದು ಇನ್ನ ನಾವು SLC ಫೇಲು. ನಾವ್ 0 ಪಾಸು. ಮತ್ತೇನ ಕೆಲ್ಸಕ್ಕೆ ಹೋಗ್ಬೋದಾಯ್ತಲ್ಲ? ಏನ್ ಕೆಲ್ಸ? ಮೇಸ್ಟ್ರ್ ಕೆಲ್ಸನೋ, ಬ್ಯಾಂಕಿಂಗ್ ಕೆಲ್ಸನೋ, ಅಥವಾ ಯಾವ್ದಾನ ಪೊಲೀಸ್ ಆಫೀಸ್ ಕೆಲ್ಸಕ್ಕೆ ಹೋಗ್ಬೋದಾಯ್ತು. ಏನಕ್ಕೆ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕು? ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ಬೇಕಣ್ಣ? ನಾವ್ ಹೋಗಲ್ಲ ಕೆಲ್ಸಕ್ಕೆ. ಏನ್ ಹೋಗ್ಬೇಕು ಹೇಳ್ರಿ? ಒಟ್ಟಿಗೆ ಏನ್ ತಿಂತೀಯ ಮತ್ತೀಗ? ಒಟ್ಟಿಗೆ ಏನ್ ತಿಂತೀಯ? ಅನ್ನ, ಹಿಟ್ಟು, ಚಪಾತಿ, ಮಟನ್ನು, ಚಿಕನ್ನು, ಫಿಶ್, ಚಿಕನ್ನು, ಮಟನ್ನು, ಏಡಿಕಾಯಿ, ಆಮೇಲೆ ತರಕಾರಿ, ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟು, ಆಲೂಗೆಡ್ಡೆ, ಬದನೆಕಾಯಿ, ಟೊಮೊಟೊ, ಸೊಪ್ಪು, ಹುಳ್ಳಿಕಾಯಿ, ಬದನೆಕಾಯಿ, ಕ್ಯಾರೆಟು, ಹುಳ್ಳಿಕಾಯಿ, ಸೊಪ್ಪು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪು, ಹುಳಿ ಸೊಪ್ಪು. ಯಾರು ಮಾತಾಡಿದ್ರೆ ಕಿಟ್ಲಿಡಿದಂಗೆ ಚಾನ್ಸೇ ಇಲ್ಲ.
ಇವತ್ತು ನನಗೆ ತಿಕ್ಲಿ ಹಿಡ್ಸತಕ ಬಿಡಲ್ಲ ನಾ ಕಾಣುತ್ತೆ. ನೀವು ಯಾವ್ದೋ ನಂಬರ್ಗೆ ಏನೋ ತಪ್ಪಿ ಮಾತಾಡಿದ್ರೆ ಸ್ವಾಮಿ, ನಾನು ಮನಸ್ಸಲ್ಲ ನಾನು. ಅಣ್ಣ ಈಗ ಕೆಲ್ಸಕ್ಕೆ ಏನ್ ಹೋಗ್ಬೇಕು ಹೇಳೋಣ ನೀನು? ರೇ ಕೆಲ್ಸ ಹೊಟ್ಟೆ ಪಾಟ್ ನಡೆಯೋದ್ ಬಲ್ವಾ? ಬಟ್ಟೆ ಬರೆ, ಸೋಪು, ಶಾಂಪೂ, ಮನೆಗೆ ಸಕ್ಕರೆ ಟೀ ಪಟ್ನ. ಅಣ್ಣ ನಾನು ಬಟ್ಟೆನೇ ಚೇಂಜ್ ಮಾಡಲ್ಲ, ಸ್ನಾನನೇ ಮಾಡಲ್ಲ ನಾನು, ಗೊತ್ತಾ ನಿಮ್ಗೆ? ನಾನ್ ಬಟ್ಟೆನೂ ಚೇಂಜ್ ಮಾಡಲ್ಲ, ಹಾ ಸ್ನಾನನೂ ಮಾಡಲ್ಲ ನಾನು. ಹಾ ಆಮೇಲೆ ಇನ್ನೇನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು? ಶಾಂಪೂ ಬಟ್ಟೆ ತಗೊಳ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬೇಕು. ನಾನು ಸ್ನಾನನೇ ಮಾಡಲ್ಲ, ಬಟ್ಟೆನೂ ಚೇಂಜ್ ಮಾಡಲ್ಲ. ನಾನ್ ನೀರು ಕುಡಿಯಕ್ಕೊಂದ್ ಬಿಟ್ರೆ ನಾನು ಸ್ನಾನ ಮಾಡಕ್ ಉಪಯೋಗಿಸೋದೇ ಇಲ್ಲ ನಾನು ನೀರು. ದೇವ್ರು ನಿಮ್ಮ ಮನೆ ದೇವ್ರ ಅದು? ಆ ನಿಮ್ ಮನೆ ದೇವ್ರು? ಹಂಗಂದ್ರೆ ನೀವು ಎದ್ರೆ ಬಗಾದ ತೊಳ್ಕೊಂಡು ಊದ್ಗಡ್ಡೆ ಹೆಚ್ಚದ ಯಾವ ದೇವ್ರು? ನರಸಿಂಹಣ್ಣ, ಬಳ್ಳಾಪುರ. ಅಯ್ಯೋ ಅಯ್ಯೋ ಮಗ ಒಂಚೂರು ಕಾಲೇಜ್ ಬಾ. ಏನಣ್ಣ? ಕಾಳು ಇದ್ಕಿದ್ ಬೆಳೆ ಏನ್ ಮಾಡಲ್ಲ ನಾವು. ಇದ್ಕಿದ್ ಬೆಳೆ ಸಾರು ಮಾಡಿರ್ತಿಲ್ಲ, ಕಾಳು ಇದ್ಕಲ್ಲ ಬಿಡ್ರಿ. ಯಾವ್ರಾಗ ಬರ್ತಾ ಇಲ್ಲ ಈಗ. ಕಾಲೇಜ್ ಬರುವ ಮಾತ್ರ ಬೇರೆ ಇಲ್ಲೋ. ಅಯ್ಯೋ ಇಲ್ಲ, ಇದ್ಕಿದ್ ಬೆಳೆ ಸಾರು ಮಾಡಲ್ಲ ಬಿಡೋಣ. ಕಾಳೇನ್ ಇದ್ಕದೇ ಬೇಡ. ನಿನ್ನೆಲ್ಲ ಮಾತಾಡ್ತಾರ ನಮ್ಗೆ. ನಮಗ್ ಗಾಡಿಗೆಲ್ಲ ಓಡಾಡಿ ಅಷ್ಟು ಗೊತ್ತಾಯ್ತು ಒಂದ. ಏನಣ್ಣ? ಒಂದು ನಮ್ಮ ಕರ್ಮನಾಗ ಯಾಕ ಏನು ಅಂತ ತಿಳ್ಕೊಳ ನಾವು. ಏನ್ ಮಾಡೋಣ? ಏನಪ್ಪ ಕರ್ಮೋ. ಇಲ್ಲಿ ಜನ ಮನೆಗ್ ಮಾತ್ ಕೇಳಲ್ಲ, ಇಲ್ಲಿ ನೋಡ್ರಿ ದುಡ್ಡು ಬೇರೆ ಕೈ ಕಾಸಿಲ್ಲ, ಏನ್ ಮಾಡೋದು? ಅಣ್ಣ ಊಟ ಮಾಡಿದ್ರಣ್ಣ ಅಲ್ಲಿ? ಸ್ವಾಮಿ ನಾನು ಯಾರಿಗೂ ಮಾಡಿದ್ರೆ ನೀವು, ನಾನು ಯಾರು ಅಲ್ಲ, ನಾನು ಮನಸ್ನೇ ಅಲ್ಲ. ನಾನು ಯಾವ ಊರ್ ಕಡೆಗ್ ಮಾಡಿದ್ರೆ ನೋಡಿ, ನಂಬರ್ ಚೆಕ್ ಮಾಡಿ ನೋಡಿ ಇನ್ನೊಂದ್ಸಲ. ಯಾಕೆ ಸ್ವಾಮಿ ನಿಮ್ಮ ಸುಳೆ ಮಕ್ ಕಂಡಿಡ್ದ ಫೋನ್. ಊಟ ಅಣ್ಣ ಬಿಡು. ಹಲೋ 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 ಹಲೋ, ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ. ನಿಮ್ ಯಜಮಾನ್ರ? ಅಲ್ಲ ರೀ, ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ, ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ? ನನ್ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ. ಹಂಗ್ ಮಾಡ್ದಲ್ಲ, ಹಂಗಾರ ಸತ್ತೋಗಿಲ್ವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕೊಂಬಿಡು ಅಲ್ಲಿ ಇದ್ರ ಮೇಲೆ, ಆ ಪಟ್ಟೆ ಮೇಲೆ. ತಿರ್ಗಾ ಬಂದ. ಅಮ್ಮ ಅಮ್ಮ, ಹೊಡಿಬೇಡ 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 ಹೊಡಿಬೇಡ. ಅಲ್ಲ ಅಯ್ಯೋ, ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ. ಅಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ. ಹಲೋ ಹಲೋ, ಎಲ್ಲ ಇರೋದ್ ನೀನಲ್ಲ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ, ನಿಮ್ಮ ಕೃಷ್ಣಮೂರ್ತಿ ಇಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ, ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ಅಪ್ಪನ್ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಕರೆಕ್ಟ್ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲ್ಗೆ ಹೋದ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ಏನಿಲ್ಲ, ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ. ನಿಮ್ಮಮ್ಮನ್ ಏನ್ರಿ ಹುಟ್ಟಿತ್ತು? ನಿಮ್ಮಮ್ಮನ ನೀನ್ ಯಾರ ನನ್ನ ಮಗ? ನೀನ್ ನನಗೆ ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ. ನಾನ್ ಬ್ಯಾಡ್ವ ನಿಮ್ಗೆ.
ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನು ಅನ್ನಕ್ಕೆ ಇದು ಮಾಡ್ತೀಯ. ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ. ಇವತ್ತು ಚೆನ್ನಾಗಿ ಬಾ. ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ. ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ. ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬದ್ಮೇಲೆ ಹಿಡ್ಕೊಂಡು ಇಬ್ರು ಸೇರ್ಕೊಂಡು ಕೂಡಾಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು. ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಅಕ್ಕಿ ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ. ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತವ, ನೀಲ್ಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ. ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ. ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಸಂದ್ರ ಹತ್ರಕ್ಕೆ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ಯಾರು ನಿರಾಪರಾಧಿತಕ್ಕೆ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್. ನೀನ್ ಬಾಲ ನೀನ್ ಭೀಮಸಂದ್ರ ಕಡೆ ಭೀಮಸಂದ್ರ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ಅಯ್ಯ ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆಡಿಸ್ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತೀವಿ. 3 ತಿಂಗಳದಾಗ ಬೇಲ್ ಸಿಗ್ಬಾರ್ದು ಹಂಗೆ. ಏಯ್ ಮಗನೇ, ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ? ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವ ಯಾಕೋ ಜಾಸ್ತಿ. ಹೌದಾ? ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೂ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ಟ್ರಯಲ್ ಎಲ್ಲ ನೆಂದು ಯಾವ್ದೋಗಿ ಅಂತ. ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡೋ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದ್ ಹೆಂಗ್ ಮಾಡೋ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಪ್ಪಿ ಹಿಡ್ದಂಗ ಆಗುತ್ತೆ. ಮಣ್ಣು ಸ್ವಲ್ಪ ಒಂದ್ 1/4 ಲೀಟರ್ ರಕ್ತ ಹೋದ್ ತಲೆಗೆ. ಯಾಕಪ್ಪ? ಹಿಟ್ಟಿನ ದಬ್ಬೆಗೆ ಇದು ಅಲ್ಲ ಇದು ಕಟ್ಟಿ ತಗಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ, ಹಿಂಗೆ ಎದ್ದಾಗ ಹೋದೆ ವಸ್ತು ತಡೀತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ. ನಿನಗೆ ವಸ್ಲು ತಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಅಲ್ಲೇ ಮಾಡಿರೋದು. ಕರೆಕ್ಟ್ ಸ್ವಾಮಿ. ಹಿಟ್ಟಿನ ದಬ್ಬೆ ಹೊಡೆದಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಟಿಪ್ಪು ಸ್ವಾಮಿ ಅಂತ ನನ್ನ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ ಏನಂತ ಹೇಳೋಣ. ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಕೈ ಕೊಡ್ತೀವಿ. ಕೊಡು. ಅದು ಇಟ್ಟಿಂದ ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನಿಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ಅಲ್ಲ. ಸರ್ ನಮಸ್ತೆ, ನಾನು ನಾಗರಾಜು. ಸರ್ ಅದೇ ನಾನು ಮದುವೆ ಬ್ರೋಕರ್ ಸರ್. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ಲ. ನಮ್ದು ಗುರುವಾರ
ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು. ಹಲೋ ಹಲೋ, ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೇಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರ್ಗೂ ಐತೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ, ಅದಕ್ಕೆ ಖಂಡಿತ 25 ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತಿದೆ ಸ್ವಾಮಿ, ಬರ್ತಿದೆ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ, ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ, ಟೈಮ್ ಬಂದಾಗ ಮಾಡ್ಲೇಬೇಕು. ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡುದು. ಕೊರೋನಾ ಏನು ಕೇಳಲಿಲ್ಲ, ಮಾಡ್ದು. ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು, ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಯಾವ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ, ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದುವೆ ನಾವ್ ನೋಡಿ 1 ವರ್ಷ ಎರಡು ಮಾಡಾಕ ಇನ್ನೊಂದು ತಿಂಗಳು ಕಳೆದ್ರೆ 2 ಮದುವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಅಂದ್ರೆ ಅದು ಒಂದು ಇಲ್ದಲೆ ಇಲ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದುವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ, ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಒಳ್ಳೆ ವಯಸ್ಸು ಬಿಡ್ರಿ. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರ ನೀವು? ಮರ್ತ್ಬಿಟ್ಟಿದ್ದೀನ. ಇಲ್ಲ ಬಿದ್ರ ಅದೇ ಮಡಿಕೆ ತುಂಬ್ಕೊಂಬತ್ತಾರಲ್ಲ ಸುಣ್ಣ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣ್ಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40 ಸುಣ್ಣ ಮಾಡ್ತಿದ್ದಲ್ಲ ಆತಂಗೆ. ನಮ್ ಸುಣ್ಣ ಮಾರ್ತ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು. ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ. ಮದುವೆ ಬಿಡೋಕಾರು ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ ನನಗಿನ್ನ ಹುಚ್ಚು ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ನಾಯಿ ಕುಂತ ಇದ್ದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋದಿಗೆ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು. ಹಲೋ ಯಾರು ದೊಡ್ಡಪ್ಪ? ಯಾರು ಫೋನ್ ಮಾಡಿದ್ರೆ ಆಗ್ಲೇನೆ. ಯಾರು ಹೇಳಿ? ದೊಡ್ಡಪ್ಪ ಹಂಗೆ ಬುಗುನಳ್ಳಿಗ್ ಬರ್ಬೇಕಾರೆ ಅರ್ಧ ಚಿತ್ರಾನ್ನ ತಗೋ, ಒಂದ್ ಇಡ್ಲಿ ತಗೋ, ಒಂದ್ ವಡೆ ತಗೋ, ಹಂಗೆ ಬಿಸ್ಕೆಟ್ 60 ಬಾಟ್ಲು ನೀರ್ ತಗೋ. ಬರ್ಬೇಕಾರೆ ಹಂಗೆ ಗಾಡಿ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಬೇಕಾರೆ ಒಂದ್ ಮಾವಿನಕಾಯಿ ತಗೊಂಡು, ಅರ್ಧ ಕೆಜಿ ಕಿತ್ಲೆಹಣ್ಣು ತಗೋ, 1 ಕೆಜಿ ಬಾಳೆಹಣ್ಣು ತಗೋ. ಬರ್ಬೇಕಾರೆ ಹಂಗೆ ತಗೊಂಡು ಆಮೇಲೆ ಮ್ಯಾರಿಗೋಲ್ಡ್ ಬಿಸ್ಕೆಟ್ ತಗೋ, ಆಮೇಲೆ ಕ್ರಾಕ್ ಬಿಸ್ಕೆಟ್ ತಗೊಂಡ್ ಬರ್ಬೇಕಾರೆ ಹಂಗೆ ಮಂತಕ್ ಬಂದು ಇಡ್ಲಿ ತಿಂತೀನಿ ಫಸ್ಟ್, ಆಮೇಲೆ ಚಿತ್ರಾನ್ನ ತಿಂತೀನಿ, ಆಮೇಲೆ ಪೂರಿ ತಿಂತೀನಿ, ಆಮೇಲೆ ಕ್ರಾಕ್ ಜಾಕ್ ಬಿಸ್ಕೆಟ್ ತಿಂತೀನಿ, ಆಮೇಲೆ ಪಲಾವ್ ತಿಂತೀನಿ. ದೊಡ್ಡಪ್ಪ ಹಾಲು ಕರ್ದ ಹಾಲೆ
ಹಾಗೆ ಇನ್ನೇನ್ ಕರೆಯಕ್ ಹೋಗೋನು, ದನಿಲ್ಲ ಕರಿಲ್ಲ ಮ್ಯಾಚ್ ಇಲ್ಲ ಕುರಿ ಇಲ್ಲ, ಏನ್ ಕರೆಯಕ್ ಹೋಗೋನು, ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನೋಡಿ ಬೆಳಗಡಿಗೆ ಫೋಟೋನು ನೋಡಿದಲ್ಲ. ನರಸಿಂಹಣ್ಣ ಓ ನಮ್ಮ ಮನೆಗ್ ಉಪ್ಪಿಟ್ಟು ಮಾಡ್ಯಾರ ನಾ ತಿನ್ನಲ್ಲ ಕೈಣ್ಣ. ನಮ್ಮ ಮನೆಗ್ ಉಪ್ಪಿಟ್ಟು ಮಾಡ್ಯಾರ ನಾನ್ ತಿನ್ನಲ್ಲ. ಅದಕ್ಕೆ ಓಡಾಡ್ತಾ ಇದೀಯಾ? ಯಾಕೆ ನೀನ್ ನನ್ಗೆ ಏನನ್ನ ಕೊಡ್ಸು ಬಿರಿಯಾನಿ. ಹೋಗ್ತಾ ಇದ್ರೆ ನಮ್ದು ನಂದು ನೀನು ದೊಡ್ಡಪ್ಪ ಹಂಗ ಮಾಡ್ಬೇಕಾರೆ ಇದ್ ಮಾಡ್ಕೊಂಡು ಹೋಗ್ಬೇಕಾರೆ ದೊಡ್ಡಪ್ಪ ಬಂತು, ಆಮೇಲೆ ಅಪ್ಪ ಬೈತು, ಅಪ್ಪ ಬೈತು, ಆಮೇಲೆ ದೊಡ್ಡಪ್ಪ ಹೋಯ್ತು, ಆಮೇಲೆ ದೊಡ್ಡಪ್ಪ ಬಂತು, ಅಮ್ಮ ಬೈತು, ಆಮೇಲೆ ಅಮ್ಮ ಹೋಯ್ತು, ನೀನ್ ಬಂದೆ, ಆಮೇಲೆ ದೊಡ್ಡಪ್ಪ ಹೋಯ್ತು, ದೊಡ್ಡಪ್ಪ ಹೋದ್ಮೇಲೆ ಅಪ್ಪ ಬಂತು. ಯಾರೆಲ್ಲ ಬರ್ಲಿ ಯಾರೆಲ್ಲ ಹೋಗ್ರಿ ಯಾರು ಅಂತ ಕಾಂಡ ಉಂಡವಾಳಿದಾರಿನೊಂದ ಅಲ್ಲ. ಹಲೋ ಹಲೋ ಹೇಳಿ. ಕೌಸಲ್ಯ ಸುಪ್ರಭಾ ರಾಮ ಪೂರ ತಂದ್ಯ ಪ್ರವಸ್ತತೆ ಉತ್ತೆಷ್ಟ ನಮನ ಕೋಲ ಕರ್ತವ್ಯ ದೈವ ಮಾಂಗಿತ ಒತ್ತೆಷ್ಟ ಗೋವಿಂದ ಒತ್ತೆಷ್ಟ ಧ್ವಜ ಒತ್ತೆಷ್ಟ ಕಮಲಾ ಕಾಂತ ಬರ್ವೆಯಂ ಮಂಗಳಂ ಗುರು. ಯಾರು ಸ್ವಾಮಿ ನೀವು? ಹಾ ಯಾರು? ನಾನ್ ಕಣ ಕಂದ ನಿಗಿರ್ಕಂಡ. ಅವ್ರ ಆಸರೆ ಎಲ್ಲ ಕೊಡಿದ್ರೆ ತಲೆ ಹಿಡ್ಕೊಂಡೈತ್ ನನ್ನ ಮಗನಿಗೆ ನಿಗಿರ್ಕಂಡ ಇವ್ನು ಸ್ವಾಮಿ. ಕಂದ ಹೇಳಪ್ಪ ಹೇಳಪ್ಪ. ಅಲ್ಲ ಹೇಳಿ ಸ್ವಾಮಿ. ಓಹ್ ಅಲ್ಲಿ ದುರಂಕಾರದ ಮಾತುಗಳು. ನೀನ್ ಹೇಳಿದ್ ಒಂದು ಆಗ್ಲ ನಿನ್ ಮಾತು ಕೇಳಿ ದುರಂಕಾರದ ಮಾತುಗಳು ನೆರವೇರಿಲ್ಲಲ್ಲ. ಒಂದನ ನೆರವೇರಿಲ್ಲಲ್ಲ ನೀನ್ ಹೇಳಿದ್ದು. ಎಲ್ಲ ಕೂದ್ಲೆಲ್ಲ ನುಣ್ಬೋದು, ಗಾಡಿನೆಲ್ಲ ಆಗೋಯ್ತು ನಮ್ದು, ಒಂದು ಕೂದಲು ಉಡ್ತಾ ಇಲ್ಲ. ಬಿಡು, ಆ ಭೂಮಿಯಲ್ಲಿ ಬೆಳೆ ಬೆಳಿಲಿಲ್ಲ ಅಂದ್ರೆ ಭೂಮಿ ತಪ್ಪಲ್ಲ ಕಣ. ನೀನ್ ಕ್ಲೀನ್ ಆಗಿ ಗೇಯಿಸಿ ಪಾಯಿಸಿ ಬೀಜ ಚೆಲ್ಬೇಕು ಕಣ, ಅವಾಗ ಬೆಳೆ ಬರೋದು. ನೀನು ಗೇಯಿಸ್ತಾನೆ ಬೀಜ ಹಾಕ್ತಾನೆ ಬರೋ ಬಾ ಅಂದ್ರೆ ಹಂಗೆ ಬರುತ್ತಾನ ಅದು. ಈಗ ನಿನ್ ಮಾತು ಕೇಳಕ್ ನಮ್ಗಿಲ್ಲ. ಯಾವ ತರದ ಒಂದ್ 5 ಪೈಸದ್ದು ನಮ್ಗೆ ನಿನ್ನೆಲ್ಲ ಅನುಕೂಲ ಆಗಿಲ್ಲ. ಶೃಂಗೇರಿಗೆ ವಾಂತಿ ಮಾಡ್ಕೊಂಡು ಹೋಗಿದ್ವಿ ಉಪವಾಸನ. ಲೇ ಕಂದ, ನಮ್ಮ ತಿಗ ಹರ್ಕೊಳಕ್ ಹೋಗ್ತೀಯಲ್ಲ ಸ್ವಾಮಿ ನೀನು. ಏನ್ ನೀನ್ ದೂರ ಆಯ್ತು ಇನ್ನಂಗ ಆಡನ್ ನೀನು. ನಿನ್ನ ಒಂದು ಕಟ್ಟಕ್ಕೆ ನೋಟಿ ನಿಧಾನಕ್ಕೆ ಮಾತಾಡಿ ಕೇಳಿಸ್ತಿದೀಯ. ನಮ್ಮ ಹೋಗ್ತೀವಲ್ಲ ಸ್ವಾಮಿ. ನಿನಗೆ ಟಿವಿ ಕೇಳಲ್ವಲ್ಲೋ? ಅದೆಲ್ಲ ತಡಿಯೋ, ನಿನ್ಗೆ ಕಿವಿ ಕೇಳಲ್ಲ. ನಿನ್ನ ಸ್ನೇಹಿತ ಯಾರೋ ಒಬ್ಬ ಒಂದ್ಸರಿ ಹೊಡೆದು ಕಿವಿ ಕೇಳವಲ್ಲ. ಅಲ್ಲೇ ಕಂದ, ರಾತ್ರಿ ಹೊತ್ತು ಕಣ್ ಕಾಣಲ್ವಲ್ಲೋ? ಕುಡ್ದು ಕಣ್ಣೆಲ್ಲ ಮಂಜಾಗಿ ಪರೆ ಬಂದು ಕುಂತವಲ್ಲೋ. ಪರೆನೆಲ್ಲ ಬರ್ಲಿ, ಗುಂಜನ ಬರ್ಲಿ, ಕಪ್ಪ ನಿನ್ ಮಾತು ಕೇಳಿ ಮಾತುಗಳೆಲ್ಲ. ಹಲೋ ಹಲೋ ಹಲೋ, ನಮಸ್ಕಾರ. ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯವನ್ನು ನಿಮ್ಮನಿಗೆ ಬಹಳ ತೊಂದರೆ ಆಗುತ್ತೆ ಉಂಟು. ನಿಮ್ಮ ಮಗನಾದವನಿಗೆ ತುಂಬಾ ಕಷ್ಟ ಬಂದಿದೆ. ನಿಮ್ಗೂ ದುಡ್ಡು ಕೊಡುತ್ತಂತವ್ರು ಯಾರು ಕೊಡ್ತಿಲ್ಲ ಅಲ್ವಾ? ನಿಮ್ಗೆ ನೀವು ಒಂದು ಸಣ್ಣ ದುಡ್ಡಿನ ವ್ಯವಹಾರನ್ನು ಮಾಡಿದ್ದೀರಿ ಜನಗಳ ಸದ್ಯತೆಗೆ. ಅವರು ನಿಮ್ಗೆ ಕೊಡ್ಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ. ನೀವು ಗೊತ್ತಾಗಲ್ಲ ಯಾರು. ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ. ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ? ನಿಮ್ ಮನೆಯಲ್ಲಿ ಬರೀ ಕಿರುಕುಳ, ಮನೆಯಲ್ಲಿ ಬೈಗುಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸುಮ್ಮನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ, ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ, ಮಂಜುನಾಥ, ವೆಂಕಟರಮಣ, ಗೋವಿಂದ,
ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಆದ್ರೆ ಜನಗಳು ಏನು, ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು. ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನಗಳು ನೋಡ್ಕೊಳೋರು ಏನು, ನರಸಿಂಹರಾಜ್ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರೆಲ್ಲ ರಕ್ತ ಬರ್ತಾ ಇದೆ. ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕ್ಬಿಟ್ಟಿದ್ದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ, ಮಂಜುನಾಥ, ವೆಂಕಟರಮಣ, ಸಿಗಂದೂರು, ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ. ಖಂಡಿತ ಸ್ವಾಮಿ ಅಲ್ವಾ? ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. ಒಂದು ನಿಮಿಷ ತಡೀರಿ ಹಂಗೇನೆ, ಒಂದ್ ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ ಸರಿ ಹಾಕಿ. 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಹ್ಞೂ ಸ್ವಾಮಿ, ಕರೆಕ್ಟ್. ಈ ಮೊನ್ನೆ ಅಮಾವಾಸ್ಯೆ ದಿನ ಬಾರಿ ರಾಂಗ್ ಆಯ್ತು ನನಗೆ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಹೆಣ್ಣು ಸೇರ್ಕೊಂಡು ನಿಮ್ಗೆ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಕ್ಕಂತ ದುಡ್ಡು ಕಸಿಬೇಕು, ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ನಿಮ್ಮ ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ತಡಿಯಪ್ಪ ಒಂದ್ ನಿಮಿಷ, ಹಂಗೆ ಕವಡೆ ಹಾಕ್ತಾ ಇದ್ದೀನಿ. ಆಯ್ತು. ವೃಶ್ಚಿಕ ರಾಶಿ. ಗೊತ್ತಾಯ್ತು. ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2 4 6 6 2 8 8 8 16 16 2 18 18 ಬಂದಿದೆ. ಹೊರಗಿನವರು ಅಂತ ಅಂದ್ರೆ ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ಇಲ್ಲ, ಇವತ್ತೇನಿಲ್ಲ, ಅಲ್ಲೇ ಇವತ್ತಿಗೆ 4-5 ದಿನ ಸೂತ್ಕಾಗಿ. ರೇ ಸ್ವಾಮಿ, ಸೂತ್ಕ ಅಲ್ಲ ನಾ ಕೇಳಿದ್ದು. ಡ್ರಿಂಕ್ಸ್ ಮಾಡ್ದಾಗ ಮೊದ್ಲು ಕುಡಿತಾ ಇದ್ರಾ? ನಾವು ಅದೇ ಎಣ್ಣೆ ಕುಡಿದ್ವಿ. ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ. ನೋಡಿ, ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರ ನೀವು. ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದ್ ಎಣ್ಣಿನ ಸಹವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ಅವ್ರ ಹೆಸರು ಏನ್ ಗೊತ್ತಾ? 3 ಅಕ್ಷರದಿಂದ ಬರುತ್ತೆ. ನಿಮ್ಗೆ 3 ಅಕ್ಷರದಿಂದ ಯಾರನ್ನ ತೊಂದರೆ ಕೊಡ್ತಾ ಇದಾರೆ ಹೆಂಗಸರು? ಅದೇ ಇದು ಸಿಕಂದೂರು, ಮೂರನಾಮದ ಗಂಡದೇವರು. ರೇ, ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು 3 ಅಕ್ಷರದ ಹೆಂಗಸರು ಯಾರನ್ನ ತೊಂದರೆ ಕೊಡ್ತಾ ಇದಾರೆ. 3 ಅಕ್ಷರದವರು. 3 ಲಕ್ಷ ಅದೇ ಅಗಲಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ. ರೇ, 3 ಲಕ್ಷ ಅಲ್ಲ ಕಣ್ರಿ. ಜೋರಾಗಿ ಹೇಳಿ, ಕೇಳ್ಸಲ್ಲ. 3 ಅಕ್ಷರದವರು ಹೆಂಗಸರು ಯಾರನ್ನ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ. 3 ಅಕ್ಷರ. 1 2 3. 3 ಅಂತಂದ್ರೆ 3 ಅಕ್ಷರ. 3 ಅಕ್ಷರದವ್ರು ಬಂದಿರುತ್ತವ್ರ ಹೆಸರು. ಅದೇ ಕನ್ನಡ ಮಾತ್ರ ಬರೋದು ಅಷ್ಟೇ, ಇನ್ನೇನು ಬರಲ್ಲ. ಕನ್ನಡದಲ್ಲಿ 3 ಅಕ್ಷರದವ್ರು ಯಾರನ್ನ ತೊಂದರೆ ಕೊಡ್ತಾ ಇದಾರಾ? ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ, 3 ಅಕ್ಷರ ಅಂದ್ರೆ ಏನ್ ಹೇಳಿ, ಹಂಗಂದ್ರೆ ಏನು ಸ್ವಾಮಿ? ಅವ್ರ ಹೆಸರು, ಈಗ ನಿಮ್ ಹೆಸರು ನರಸಿಂಹರಾಜು. ಗೊತ್ತಾಯ್ತು ಸ್ವಾಮಿ. ಇಲ್ಲ ಅವ್ರು ತೊಂದರೆ ಕೊಡ್ತಾ ಇದಾರ ನಿಮ್ಗೆ? ಬೈತಾರೆ, ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ಮೆಂಟಿ ಹುಟ್ಟಿದ್ದು ನನ್ ಮಗನೇ ಅಂತಾನೆ ಇಂತಾನೆ ಅಂತ ಬೈತೈತೆ ನಮ್ಮವ್ವ. ಪಾರ್ವತಿ ಅನ್ನೋರು ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಇನ್ನೊಂದ್ ಹೆಸರು ಹೇಳ್ರಿ, ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾರೆ, ಗ್ಯಾಪ್ ಮುಸ್ಕೊಳ್ಳಿ. ಒಂದು ಗೊಲ್ರಟ್ಟಿ ಲಕ್ಷ್ಮಮ್ಮ. ಇಲ್ಲ, ಅವರು ತೊಂದರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ. ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಅವರು. ಇವ್ರಲ್ವ, ಅದೇ ಲಲಿತಾ. ನೋಡಿ ಲಲಿತಾ ನೋಡಿ ಅವರು ಲಲಿತಾ ಅಲ್ಲ, ಲಲಿತಾ.
ಅಲ್ಲಿ ಅಂತಾರೆ ಲಲಿತಾ ಅಂತ. ಹ್ಮ್ ನೋಡಿ, ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡಿಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡಿಸಿದ್ದಾರೆ. ಇಲ್ಲ, ಇದು ಗುರುವಾರ ದಿನ ತಗೊಂಡಿದ್ದೀನಿ ನಾನು ನಂದಿ ಮಟನ್ನು. ರೇ ಸ್ವಾಮಿ, ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತಲ್ಲ, ಇದು ಕೇಳಲ್ಲ. ಹಲೋ, ಬಸ್ ಅರೇಂಜ್ ಮಾಡ್ದೈತಲ್ರಿ ಕೇಳ. ಇದು ನಾವು ಮೇಲೆ ಬರಂಗ್ ಬರ್ತದೆ. ಇದು ನಾನೊಬ್ಬನೇ ಸ್ವಾಮಿ, ನಾನು ತಿನ್ನೋದಿನ್ ಯಾರು ತಿನ್ನಲ್ಲ ಮನೆಗೆ. ನಾನು ಬೇರೆ ಹೊರಗಡೆ ಮಾಡ್ಕೊಂಡು ಊಟ ಮಾಡ್ತೀನಿ. ನಿನ್ನ ಕಿವಿ ಕೇಳ್ಸಲ್ವನಪ್ಪ? ಇಲ್ಲೇನೋ ಇದು ಬಸ್ಗಳು ಪಡ್ಕೊಂತಾವ ಸ್ವಾಮಿ. ನಾನು ಅದೆಲ್ಲ ಹೇಳ್ತಿರೋದು. ಅವರು ಲಲಿತಾ ಅನ್ನೋರು ಮೊನ್ನೆ ಅಮಾವಾಸ್ಯೆಗೆ ಹಂದಿ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಲಲಿತಾ ಅನ್ನೋರು ಹೆಸರು ಮಾಡ್ಯಾರ? ಹಂದಿ ಕುಯ್ದ್ಬಿಟ್ಟಿ. ನಾವಿಲ್ಲ ಸ್ವಾಮಿ, ನಾವೇನು ಅಂತ ಆಸೆ ಇಲ್ಲ ನಮ್ಗೆ. ನಾವು ಮನೆಗೆ ಮಾಡ್ಕೊಂಡು ಊಟ ಮಾಡ್ತೀವ್ರಿ. ರೇ ಸ್ವಾಮಿ, ಮಾಟ ಮಂತ್ರ ಮಾಡಿಸಿದ್ದಾರೆ. ಮಾಟ ಮಂತ್ರ? ಹಂದಿ ಕುಯ್ದಿವಿ. ಅದು ತಿರ್ಗಾ ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದು? ಸಾಂಬಾರ್ ಮಾಡ್ತಾರೆ, ಫ್ರೈನ ಮಾಡ್ಕಂತಾರ ಅವರು. ನಿಮ್ಗೆ ಒಳ್ಳೇದಾಗ್ಬಾರ್ದು, ನಿಮ್ಗೆ ಕೆಟ್ಟದಾಗ್ಬೇಕು ನಿಮ್ ಮನೆಗೆ. ಇದು ಅದೇ ಹಂದಿ ಕುಯ್ದು, ಆಮೇಲೆ ಕರೆ ಕೋಳಿ ಕುಯ್ದು ಏನೇನೋ ಮಾಡ್ತಾರಲ್ಲ ಅದು? ನೋಡಿ, ಆತರ ಮಾಡಿಸ್ಬಿಟ್ಟಿದ್ದಾರೆ. ಹೌದು ಸ್ವಾಮಿ, ಕರೆಕ್ಟ್. ದೊಡ್ಡ ಮಾತು ನೋಡಿ. ನಮಗೆ ಎಂದು ನಾವು ಮಾಡಿದ್ರಲ್ಲ, ಒಂದ್ ಯಂತ್ರನೂ ನಾವು ಹಾಕೊಂಡಿಲ್ಲ. ಆಮೇಲೆ ನಾವು ಎಂದು ನಾವು ಕೆಟ್ಟದ್ ಮಾಡಿದ್ರಲ್ಲ, ಅವತ್ತು ನಮ್ಮ ಮನೆ ಮುಂದ್ಗಡೆ 3 ಕೂಡಿರ್ತಾವ ಬೇರೆನೋ, ಮೊಟ್ಟೆ ನಿಂಬೆ ಹಣ್ಣೆಲ್ಲ ಹೊಡ್ಯಾಕಿರ ಸ್ವಾಮಿ. ಅದು ನಿಮ್ಮ ಹೆಸರು ಮೇಲೆ ಹೊಡೆದಾಕಿರೋದು. ಅದನ್ನ ಏನ್ ಮಾಡೋ ಸ್ವಾಮಿ ಅದಕ್ಕೆ? ಆ ರತ್ನ ಲಲ್ಲಿ ಅನ್ನೋದೇ ಸ್ವಾಮಿ ಮಾಡಿರೋದು. ಲಲ್ಲಿ ಅಂತ ಫೋನ್ ಮಾಡ್ತಾರಲ್ಲ, ನಮ್ಮ ಮಕ್ಕಳು ನಿಂಗ್ ಹಾಳು ಮಾಡಿದೆ, ನನ್ ಸಂಸಾರ ಹಾಳು ಮಾಡಿದೆ, ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಅಲ್ಲ, ಮಾನವೀಯತೆಗೆ ಯೋಚನೆ ಮಾಡೋದಾದ್ರೆ ನೀವು ಆತರ ಮಾಡಿ ತಪ್ಪಲ್ವಾ? ಅವ್ರಿಗೆ ತಪ್ಪು ಮಾಡಬಾರ್ದು. ಅವ್ರ ಜೊತೆ ನೀವ್ ಯಾಕೆ ಅವ್ರಿಗೆ ಮೋಸ ಮಾಡಿದ್ರಿ? ಸ್ವಾಮಿ, ನೀವ್ ಎಲ್ಲಿದ್ದೀರ ಅಲ್ಲಿಗೆ ಬಂದು ನಿಮ್ ಕಾಲಿಗೆ ಬಿದ್ಬಿಡ್ತೀವಿ. ನಾವೆಂದು ಅವ್ರು ನಿಂಗೆ ಒಂದು ಮಾತಾಡಿಲ್ಲ, ಒಂದ್ ಕತೆ ಆಡಿಲ್ಲ, ಆಮೇಲೆ ಅವ್ರನ್ನೇನು ಮುಟ್ಟಿಲ್ಲ, ಅವ್ರು ಯಾರು ಅನ್ನೋದೇ ನೋಡಿಲ್ಲ ಸ್ವಾಮಿ. ತಿರುಪತಿ ವೆಂಕಟ ಸ್ವಾಮಿನೇ ಸಾಕ್ಷಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಾಕ್ಷಿ ಸ್ವಾಮಿ. ಇಲ್ಲ, ಅದ್ ಏನಾಗಿದೆ ಗೊತ್ತಾ? ನಿಮ್ಗೆ ಗೊತ್ತಿಲ್ದಂಗೆ ನೀವು ಕುಡಿದ ಚಟದಲ್ಲಿ ಹೋಗ್ಬಿಟ್ಟಿದ್ದೀರಾ. ಅವ್ರಿಗೆ ಸ್ಪರ್ಶ ಮಾಡ್ಬಿಟ್ಟಿದ್ದೀರಾ. ಸ್ಪರ್ಶ ನೀವಿಬ್ರು ಒಂದಾಗ್ಬಿಟ್ಟಿದ್ದೀರಾ. ಹಲೋ, ಇಲ್ಲಿ ರೋಡ ನಿಂತಿದ್ರಿ, ಮ್ಯಾಲೆ ಬಂದಂಗ್ ಬರ್ತಾವ ಬಸ್ಸು. ಅವರು ಲಲಿತಾ ಅನ್ನೋರು ನಿಮ್ಮ ಹತ್ರ ದುಡ್ಡು ಕಾಸು ಕೀಳೋದಕ್ಕೆ ಆತರ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಸ್ವಾಮಿ? ಅದಕ್ಕೆ ಅವ್ರು ಯಾಕೆ ಮಾಡ್ತಾರೆ? ನಾವೇನ್ ಮಾಡಿಲ್ಲ ಸ್ವಾಮಿ, ನಾವೇನು ಮಾಡಿಲ್ಲ. ನಾವ್ ಯಾವ ಏನು ಮಾಡಿಲ್ಲ ಸ್ವಾಮಿ. ಮಾಡಿಲ್ವಾ? ಇಲ್ಲ, ಖಂಡಿತ ಮಾಡಿಲ್ಲ ಸ್ವಾಮಿ. ಎಲ್ಲಿ ಬೇಕಾದ್ರೂ ನಾವು ಬಂದು ಒಪ್ಕೊಂತೀವಿ ಸ್ವಾಮಿ. ಹೌದಾ? ಆಮೇಲೆ ಇನ್ನೊಂದು, ನಿಮ್ಗೆ ಕಣ್ಣೀರ್ ಹಾಕಿದ್ದಾರೆ, ಅವ್ರ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ. ಇನ್ನೊಬ್ರು ಅವ್ರದೊಂದ್ ಸ್ವಲ್ಪ ನಿಮ್ಗೆ ಕಣ್ಣೀರ್ ಹಾಕಿದ ಹೆಣ್ಣು ಮಗಳು ಶಾಪ ಇದೆಯಪ್ಪ. ಅವರು ನೀವು ಮುಂಚೆ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ರಿ ನೋಡಿ ಅವ್ರನ್ನ. ಯಾರು ಹೇಳಿ ಹೆಸರು? ಅಯ್ಯೋ 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 ಅಯ್ಯೋ, ಬನ್ನಿ. ಇದು ಕಣ್ಣೀರಲ್ಲಿ ಕಷ್ಟದ ನರಸಿಂಹರಾಜನಿಂದ ನನ್ನ ಜೀವನ ಅಂತ ಒಂದ್ ಕಾಲದಲ್ಲಿ ಅವರು ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ. ಒಂದ್ ಸ್ವಲ್ಪ ಶಾಪ ಇದೆ. ಅವ್ರೆ ನಿಮ್ ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ. ಯಾರನ್ನ? ಅದೇ ನೀನ್ ಯಾರು ಕಣ್ಣೀರಲ್ಲಿ ಕೈ ತೊಳ್ಸಿದೀಯ ನೋಡೋ, ಯಾರನ್ನ ಜ್ಞಾಪಕ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ದೆ. ಸ್ವಾಮಿ, ನಾವು ಕೈ ತೊಳೆದಿಲ್ಲ, ಬಾಯಿ ತೊಳೆದಿಲ್ಲ. ಎಣ್ಣೆ ಸಿಕ್ಕಿರ್ ಸಾಕು. ಅವಾಗ ನಾವು ಕೈ ತೊಳೆದಾರಲ್ಲ, ಬಾಯಿ ತೊಳೆದಾರಲ್ಲ, ಎಲ್ಲ ನಾವ್ ಒಂಚೂರು ಎಣ್ಣೆ ಸಿಕ್ಕಿರ್ ಕುಡಿದ್ಬಿಟ್ಟು ಎಲ್ಲಿ ಬೇಕಲ್ಲಿ ಮನೆ ತಂತಿದ್ ನಾನು. ಹಂಗ್ ಕುಡಿತಿತ್ತು, ಸಖತ್ತು ಜೋರ ಕುಡಿತಿದ್ದೆ ಸ್ವಾಮಿ ನಾನು. ಅವ್ರಲ್ಲಪ್ಪ, ನಾನ್ ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡ್ದನವಲ್ಲ, ಕೈ ಕಾಲು ತೊಳೆದನವಲ್ಲ, ಸ್ನಾನ ಮಾಡ್ದನವಲ್ಲ. ರೇ ಸ್ವಾಮಿ, ನೀವ್ ಮದ್ವೆ ಅವ್ರೇನು ಪಾಪ ಮಾಡ್ಸಕ್ ಹೋಗಿಲ್ಲ ಮಾಟ ಮಂತ್ರ. ಅವತ್ತು ಕಣ್ಣೀರಲ್ಲಿ ಕಣ್ಣೀರ್ ಹಾಕಿ ಅವ್ನ ಮನೆ ಹಾಳಾಗ್ ಹೋಗ ಅಂತ ಹೇಳಿ ಶಾಪ ಹಾಕಿದಾರಲ್ಲ ನೋಡಿ. ಅದೊಂದ್ ಸ್ವಲ್ಪ
ಆಮೇಲೆ ನಿಮ್ಗೆ ಏನಕ್ಕೆ ದೇವರೆಲ್ಲ ಕೈ ಬಿಟ್ಟಿದ್ದಾನೆ ಅಂದ್ರೆ ಧರ್ಮಸ್ಥಳದಲ್ಲಿ ನೀವು ಯಾರಿಗೋ ಒಬ್ರಿಗೆ ಪ್ರಮಾಣ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಮೋಸ ಮಾಡಿದೀರಾ. ಯಾರ್ಗೆ? ಈ ನಮ್ಮ ಆತ್ಮೀಯ ವಿಶ್ವಾಸದಾರರಿಗೆ, ನನ್ನ ಫ್ರೆಂಡ್. ಆತರ ಎಲ್ಲ ಮಾಡಬಾರ್ದು. ಇಲ್ಲ ಸ್ವಾಮಿ, ಈ ಸಲ ಹೋದಾಗ ಬಿಡ್ತು ಅನ್ನಿಸ್ಕೊಂಡ್ ಬರ್ತೀವ್ರಿ. ನೋಡಿ ಫಸ್ಟ್ ನೀವು ಧರ್ಮಸ್ಥಳಕ್ಕೆ ಹೋಗಿ ಬಿಡ್ತು ಅಂತ ಅನ್ಸ್ಕೊಂಡ್ ಬಂದ್ರಿ. ಅವ್ರು ಈಗ ಕರೆಯಕ್ ಹೋದ್ರೆ ಎಲ್ಲ ಖರ್ಚು ನೀವ್ ಹೇಳ್ಕೊಂಡ್ ಹೋಗ್ರಿ ಅಂತಾರ ಸ್ವಾಮಿ. ಅದಕ್ಕೆ ನಾನು ಎಲ್ಲ ಹೋದಾಗ ಅದೇ ಈಗ ಹೇಳಿದಲ್ಲ, ಹಿಂಗೆಲ್ಲ ಕೈ ಕಟ್ಟಿ ಆದಂಗ ಆಯ್ತು, ಕೈ ನಿಂತೋದಂಗ ಆಯ್ತು ಅಂತ ಹೇಳಿದಲ್ಲ, ಅದೆಲ್ಲ ದಿವಸ ನೀವ್ ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ಕೆಟ್ಟದಾಗುತ್ತೆ ನಿಮ್ಗೆ. ನೀವ್ ಆದಷ್ಟು ಬೇಗ ಹೋಗ್ಬೇಕು. ಆಯ್ತು ಸ್ವಾಮಿ, ಆಯ್ತು. ಯಾವಾಗ ಹೋಗ್ತೀರಾ? ಅವ್ರು ಯಾವಾಗ ಹೊಡ್ತಾರ ಅವಾಗ ಹೋಗ್ತೀನಿ ಸ್ವಾಮಿ. ಅವ್ರು ಯಾವಾಗ ಹೊಡ್ತಾರ? 1 ವರ್ಷ ಬಿಟ್ಕೊಂಡು ಹೊಡ್ತಾರ ಅವ್ರು. ಅಲ್ಲಿವರೆಗೂ ನಿಮ್ಗೆ ತಾನೇ ಕಷ್ಟ. ನಿಮ್ಗೆ ಇಷ್ಟಲ್ಲಿ ಅಪಘಾತ ಆಗೋ ಸಂಭವ ಇದೆ. ಆಯ್ತು ಸ್ವಾಮಿ, ನಮಸ್ಕಾರ. ಎದು ಸಿಗ್ತಾರೆ, ನಿದ್ದೆ ಬರಲ್ಲ ರಾತ್ರಿನಾಗ. ಹಲೋ, ಆಯ್ತು, ನಮಸ್ಕಾರ ಸ್ವಾಮಿ. ಆಕ್ಸಿಡೆಂಟ್ ಕೇಳಿ ನೀವು ಹಲೋ, ಮಾತ್ರೆಗಳು ಬೇರೆ ಇಲ್ಲ. ಬಿಡಪ್ಪ, ಆತರ ಮಾತಾಡಲ್ಲ ನಾವು. ಹಲೋ, ಹೇಳಿ. ಆತರ ಮಾತಾಡಲ್ಲ. ನೀವು ಆದಷ್ಟು ಬೇಗ ಧರ್ಮಸ್ಥಳಕ್ಕೆ ಹೋಗಿ ನೀವು ಬಿಡ್ತು ಅನ್ಸ್ಕೊಳ್ಳಿ. ಆಮೇಲೆ ತಿರುಪತಿಗೆ ಹೋಗಿದ್ರಲ್ಲ ನೀವು, ಅವಾಗ ಬೆಟ್ಟ ಹತ್ತಿಲ್ಲ ನೀವು? ಇಲ್ಲ ಸ್ವಾಮಿ, ಅರ್ಧ ಬರ್ಧ ಹತ್ತಿ ಬಸ್ ಇದು ಅಂತ ಜೀಪಾಗ ಹೋಗ್ಬಿಟ್ರು. ಯಾಕೆ ಆತರ ಮಾಡ್ಬಾರ್ದಪ್ಪ? ಯಾಕಪ್ಪ? ಕ್ಷಣ ಹಂಗ ಆಗ್ಬಿಡ್ತು. ಆಮೇಲೆ ಹೊಟ್ಟೆ ಬೇರೆ ಊಟ ಪಾಠ ಏನು ಇರ್ಲಿಲ್ಲ. ನಾನು ಇಲ್ಲಿ ಎದುರುಗಡೆ ಕಾಣ 3 ನಾಮ ಐತಲ್ಲ, ಅಲ್ಲೇ ಅಷ್ಟೇ ಅಂತ ತಿಳ್ಕೊಂಡು ಹತ್ತಿದೆ. ಹೋಗ್ತಾ ಆಮೇಲೆ ಇದು ಲೆಟ್ರಿನ್ ಬಂದಾದಂಗ ಆಗ್ಬಿಡ್ತು. ಆಮೇಲೆ ರೀಸಸ್ ಎಲ್ಲ ಕೆಂಪಗ್ ಬರಂಗಾತು. ಇದು ನಿಮ್ ಜೊತೆಗಾರ ಹತ್ತಿದ್ರಲ್ಲ, ಅವರೆಲ್ಲ ಹತ್ತದ್ರೇನಪ್ಪ? ಅವರೆಲ್ಲ ಬಂದ್ಬಿಟ್ರು ಸ್ವಾಮಿ. ನಾನು ಇದು ಒಂಥರ ಹುಡುಗ ಜ್ಞಾನ ಸುದ್ದ ಇರ್ಲಿಲ್ಲ, ಹುಡುಗನ್ ಕರ್ಕೊಂಡು ಸೀದಾ ದರ್ಶನಕ್ಕೆ ಹೋಗಿ ಇದು ತೆಗುಲಿ ಆಟ ಹೇಳ್ಕೊಂಡ್ಕೊಂಡೆ ಸ್ವಾಮಿ. ಅದೇ ನನಗೆ ಅರ್ಧ ಕಾಟ. ಅಲ್ಲ, ನೀನು ಅವರೆಲ್ಲ ಹತ್ತಿದ್ರಲ್ಲ, ನೀನು ಹತ್ಬೇಕಾಯ್ತಲ್ವನಪ್ಪ? ನಿಮ್ಗೇನ್ ಗೊತ್ತ ಸ್ವಾಮಿ ನಮ್ ಕಷ್ಟ. ನಾವು ಹೊತ್ತಾಗ ಆಗ್ಲಿಲ್ಲ, ಗೊತ್ತಿದ್ದು. ಅದ್ಮೇಲೆ ಹೊಟ್ಟೆ ಬೇರೆ ಒಂದ್ ಸ್ವಲ್ಪ ದಪ್ಪ ಆಯ್ತು ನಮ್ದು. ನಿಮ್ ಜೊತೆ ಇನ್ನ ಯಾರ್ಯಾರು ಹತ್ತಿದ್ರು? ನಿಮ್ ಸ್ನೇಹಿತರೆಲ್ಲ ಹತ್ತಿದ್ರಾ? ಎಲ್ಲ ಹತ್ತಿರ ಸ್ವಾಮಿ, ಎಲ್ಲ ಹತ್ತಿರ. ಮತ್ತೀಗ ಅವ್ರು ನಿಮ್ ಸ್ನೇಹಿತರು ಹತ್ತಿದ್ರಲ್ಲ, ನೀವ್ ಹತ್ತದಲ್ವಾ? ನಾನು ಹಿಂಗೆ ಹತ್ರ ಐತೆ ಅಂತ ತಿಳ್ಕೊಂಡೆ. ಕೈ ಕಾಲ ಉರಿ ಬಂತು. ಆಮೇಲೆ ಡೈಲಿ ಒಂದು ಮಾತ್ರ ನುಂಗಿವಿ, ಗ್ಯಾಸ್ಟ್ರಿಕ್ ಅಂತವ್ ಇಂತವು. ಯಾವ್ದು ಇಲ್ದಂಗ ಆತಲ್ಲ, ಹಂಗಾಗಿ ಇವಾಗ ಎಲ್ಲಿ ಬರ್ಬೇಕು ಹೇಳಿ? ನಾನು ಬರ್ಬೇಕು ಹೇಳ್ತೀನಿ. ನಿಮ್ ಸ್ನೇಹಿತರು ನಿಮ್ಗಿಂತ ತಪ್ಪಗಿದ್ರಲ್ಲ, ನೀವು ಯಾಕ ಅವ್ರ ಹತ್ತಿದ್ರು, ನೀವ್ ಯಾಕೆ ಹತ್ಲಿಲ್ಲ? ಮಾಡಲ್ಲ ಅಣ್ಣ. ಏನ್ ಪ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಪಕ್ಕ ನಗ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗಿನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತಿದಲ್ಲ, ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಹೊರಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್, ಇದು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಹೌದಾ? ಬೆಳಿಗ್ಗೆನೆ ಇವಾಗ ಇನ್ನು ಯಾಕೆ ಅಡಿಕೆದ್ದೆ ಮಗ? ಯಾಕೆ ಅಡಿಕೆದ್ದೆ ನಾನು? ಅಣ್ಣ ಅಣ್ಣ ಅಣ್ಣ, ಓ, ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ, 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ, ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮನೆ ಅಲ್ಲಿ ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬರೋಣ ಬೆಂಗಳೂರಿಗೆ. ಈಗ ಅಣ್ಣ, ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಡ್ ಬತ್ತೀಯಾ?
ಹಲೋ. ಹಲೋ. ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾ ಕಡೆಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ. ಅವನು ನರಸಿಂಹಣ್ಣ ಯಾ ಕಡೆಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನೀವು. ನರಸಿಂಹಣ್ಣ ಹಲೋ. ಸ್ವಾಮಿ ಪರಮಾತ್ಮ. ಹಲೋ ಹಲೋ. ಹಲೋ ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ, ನುಗ್ಗೆ ಗಿಡ ಒಂದ್ ನೇತಾಡ್ತಾ ಇತ್ತು ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪ ಅವ್ರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ. ಹಲೋ. ದುಡ್ಡು ಕೊಡ್ಬೇಕಾಯ್ತು ಬಾರಂಡಿಗೆ. ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನಿಮ್ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋದಲ್ಲ ಸ್ವಾಮಿ. ನ್ಯಾಯ ಮಾಡೋದಪ್ಪ ಯಾವ್ದಾದ್ರು ಬೇರೆ ನಂಬರಿಗೆ ಮಾಡಿದ್ರು ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ಬೋದು? ಹೂನಹಳ್ಳಿ. ರೇ ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದು? ತಮಿಳು. ಇದು ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗಿತ್ತಯ್ಯೋ? ನಮ್ಮನ್ ಬಾಯಿ ಏನಾನ ಹೇಳಿಕೊಂಡಿದ್ದ. ಮತ್ತೆ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ. ಸುಮ್ನೆ ಬಾಯಿ ಏನ್ ಇಕ್ಕೊಂಡಿರ್ತೀವಿ? ಹೋಲ್ಗಿಲ್ ಇಕ್ಕೊಂಡಿರ್ತೀಯ? ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ಕಿನ ಫೋನ. ಇಲ್ಲಿ ನ್ಯಾಯ ಮಾಡ ಇಲ್ಲಿ ಮಾತಾಡ್ತಿದೀವಿ ತಾನೇ. ನಾನು ನ್ಯಾಯ ಮಾಡ ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ನಿಮ್ಮ ಮಾವಂಗೆ, ನಮ್ಮ ಅಪ್ಪಂಗೆ. ಮತ್ ನಿಮ್ಮ ಇವ್ರು ಅನ್ನ ಬದುಕವ್ರೆ ಯಾರು?